ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 176ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕೃಷ್ಣ ಗಂಗಾತೀರ್ಥ ಮಹಿಮೆಯ ಮುನ್ನಡೆ, ಅರಿಯದೆ ಸಹೋದರಿಯ ಸಂಗಮ ಮಾಡಿದ ಅಗ್ನಿಪ್ರವೇಶ ಪ್ರಾಯಶ್ಚಿತ್ತಾರ್ಹವಾದ ಪಾಪವನ್ನು ಕೃಷ್ಣಗಂಗಾ ತೀರ್ಥ ಸ್ನಾನದಿಂದಲೇ ಕಳೆದುಕೊಂಡ ಪಾಂಚಾಲ ಬ್ರಾಹ್ಮಣ ಯುವಕನ ಕಥೆ, ಶ್ರೀ ವರಾಹ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪಾಂಚಾಲ ಬ್ರಾಹ್ಮಣನ ಪ್ರಶ್ನೆಯನ್ನು ಕೇಳಿ ತಿಲೋತ್ತಮೆಯು ಹೇಳುತ್ತಾಳೆ, ಗಂಗಾ ನದಿಯ ಉತ್ತರ ತೀರದಲ್ಲಿ ರಮ್ಯವಾದ ಪಾಂಚಾಲ ನಗರವಿದೆ. ಆ ಪಟ್ಟಣದಲ್ಲಿ ನನ್ನ ತಾಯಿ ತಂದೆಗಳು ವಾಸ ಮಾಡುತ್ತಿದ್ದರು. ಅಕಸ್ಮಾತ್ತಾಗಿ ಆ ದೇಶದಲ್ಲಿ ಕ್ಷಾಮದ ತೊಂದರೆಯುಂಟಾಗಲಾಗಿ ಅವರು ದಕ್ಷಿಣ ದೇಶಕ್ಕೆ ಹೊರಟು ಹೋದರು. ಅಲ್ಲಿ ನರ್ಮದಾ ನದಿಯ ದಕ್ಷಿಣ ತೀರದಲ್ಲಿ ಬ್ರಾಹ್ಮಣರು ಹೆಚ್ಚಾಗಿರುವ ಉತ್ತಮವಾದ ಒಂದು ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದ ನಮ್ಮ ತಾಯಿ ತಂದೆಗಳಿಗೆ 5 ಗಂಡು ಮಕ್ಕಳು ನಾನು ಜನಿಸಿದೆವು. ನಮ್ಮ ಸಹೋದರರಲ್ಲಿ 6ನೆಯವಳು
ಎಲ್ಲರಿಗೂ ಕಿರಿಯವಳೂ ಆಗಿ ಜನಿಸಿದೆನು. ವಿಧವೆಯೂ ಆದೆನು. ಮಕ್ಕಳಲ್ಲಿ 5ನೆಯವನು, ನನಗೆ ಅಣ್ಣನೂ ಆದವನು, ಹಣದ ಆಸೆಯಿಂದ ಬಾಲ್ಯದಲ್ಲೇ ವಾಣಿಜ್ಯಕ್ಕಾಗಿ ದೇಶ ಸಂಚಾರ ಮಾಡಲು ಹೋದನು. ನಮ್ಮ ಕಿರಿಯಣ್ಣನಾದ ಆತನು ಹೊರಟು ಹೋದ ಬಳಿಕ ನಮ್ಮ ತಾಯಿ ತಂದೆಗಳು ಸ್ವರ್ಗಸ್ಥರಾದರು. ಇಲ್ಲಿನ ತೀರ್ಥದಲ್ಲಿ ಅವರ ಅಸ್ಥಿಯನ್ನು ಹಾಕುವುದಕ್ಕಾಗಿ ನಾನು ಯಾತ್ರಿಕರೊಡನೆ ಇಲ್ಲಿಗೆ ಬಂದೆನು. ಇಲ್ಲಿ ನಿತ್ಯವೂ ಸ್ನಾನ ಮಾಡುವುದರಲ್ಲಿ ಆಸಕ್ತಳಾಗಿ ಬ್ರಾಹ್ಮಣರನ್ನು ವಂದಿಸುತ್ತಾ ಇರುತ್ತಿರಲು ನನ್ನನ್ನು ಈ ಜಾರವೃತ್ತಿಗೆ ಬರುವಂತೆ ಮಾಡಿದ ಆ ವೇಶ್ಯೆಯರ ವಶಕ್ಕೆ ಸಿಕ್ಕಿಕೊಂಡೆನು. ಅಯ್ಯೋ, ನಾನು ಕುಲವನ್ನು ನಾಶ ಮಾಡಿದೆನು. 2 ಕುಲಗಳಲ್ಲೂ 21 ತಲೆಯವರನ್ನು ಅತಿ ಪಾಪಿಷ್ಠೆಯಾದ ನಾನು ಅತ್ಯುಗ್ರವಾದ ನರಕದಲ್ಲಿ ಬೀಳಿಸಿದೆನು. ಆ ತಿಲೋತ್ತಮೆಯು ಹೀಗೆ ಎಲ್ಲವನ್ನೂ ಆತನಿಗೆ ಹೇಳಿ ಹಿಂದಿನ ತಮ್ಮ ಉತ್ತಮವಾದ ಕುಲವನ್ನು ಜ್ಞಾಪಿಸಿಕೊಂಡು ದೀನತೆಯಿಂದ ಗಟ್ಟಿಯಾಗಿ ಅತ್ತಳು. ಆಕೆ ತನ್ನ ದುರ್ವರ್ತನೆಯನ್ನು ಸ್ಮರಿಸಿಕೊಂಡು ರಾತ್ರಿ ಹಲವು ಬಗೆಯಾಗಿ ಅಳುತ್ತಿರಲು ಅದನ್ನು ಕೇಳಿ ಅವಳ ಜತೆಯ ಹೆಂಗಸರು ಅವಳ ಹತ್ತಿರಕ್ಕೆ ಬಂದು, ಭದ್ರೆ, ಏತಕ್ಕಾಗಿ ಅಳುತ್ತೀಯೇ ಎಂದು ಹೇಳಿ ಸಮಾಧಾನ ಮಾಡಿದರು. ಆ ಪಾಂಚಾಲ ಬ್ರಾಹ್ಮಣನು ತಿಲೋತ್ತಮೆ ಹೇಳಿದುದನ್ನು ಕೇಳಿ ಮೂರ್ಛೆಗೊಂಡು ನೆಲದ ಮೇಲೆ ಬಿದ್ದನು. ಆ ಹೆಂಗಸರು ತಿಲೋತ್ತಮೆಯನ್ನು ಸಂತೈಸಿ ಬಳಿಕ ಆ ಬ್ರಾಹ್ಮಣನನ್ನು ಸುತ್ತುಗಟ್ಟಿ ನಿಂತು ಬಗೆ ಬಗೆಯ ಉಪಾಯಗಳಿಂದ ಅವನನ್ನು ಬದುಕಿಸಿ ಚೇತರಿಸಿಕೊಂಡುದನ್ನು ನೋಡಿ ಅವನ ಮೂರ್ಛೆಗೆ ಕಾರಣವನ್ನು ಕೇಳಿದರು. ಬಳಿಕ ಆತನು ವೃತ್ತಾಂತ ಸಹಿತವಾಗಿ ತನ್ನ ಮಹಾಕುಲವನ್ನು ವಿವರವಾಗಿ ತಿಲೋತ್ತಮೆಯ ಜತೆಯ ಆ ಹೆಂಗಸರಿಗೆ ಹೇಳಿದನು. ಅಲ್ಲದೆ ಆತನು ಅಗಮ್ಯಾಗಮನದಿಂದ ವ್ಯಸನಗೊಂಡ ಮನವುಳ್ಳವನಾದನು. ಹಾಗೆ ದುಃಖಿತನಾದ ಆ ದುರಾತ್ಮನಿಗೆ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೆಂಬ ಬುದ್ಧಿಯುಂಟಾಯಿತು. ಬ್ರಾಹ್ಮಣನು ಬ್ರಹ್ಮಹತ್ಯೆಯನ್ನಾಗಲಿ ಸುರಾಪಾನವನ್ನಾಗಲಿ ಮಾಡಿದರೆ ಅವನಿಗೆ ದೇಹನಾಶವು ಪ್ರಾಯಶ್ಚಿತ್ತವೆಂದು ಋಷಿಗಳು ಹೇಳಿರುವರು. ತಾಯಿ, ಗುರುವಿನ ಹೆಂಡತಿ, ಸಹೋದರಿ, ಮಗಳು, ಸೊಸೆ ಇವರ ಸಂಗಮವನ್ನು ಮಾಡಿದವನು ಅಗ್ನಿಪ್ರವೇಶವನ್ನು ಮಾಡಬೇಕು. ಬೇರೆಯಾದ ಶುದ್ಧಿಯನ್ನು ವಿಧಿಸಿಲ್ಲ. ಆ ಪಾಂಚಾಲ ಬ್ರಾಹ್ಮಣ ಪುತ್ರಿಯು ಅಗಮ್ಯಾಗಮನವನ್ನು ಮಾಡಿದವನು ಬ್ರಹ್ಮಹತ್ಯೆ, ಸುರಾಪಾನ, ಸ್ತ್ರೀವಧೆ, ಗುರುಪತ್ನೀಗಮನ ಇವುಗಳನ್ನು ಮಾಡಿದವರಿಗೆ ಸಮಾನನಾದ ಪಾಪಿಯಾಗುವನೆಂಬುದನ್ನು ಆತನೇ ತನ್ನ ಅಣ್ಣನೆಂಬುದನ್ನು ಅರಿತಳು. ಬಳಿಕ ಆಕೆ ತನ್ನ ಮೈಮೇಲಿದ್ದ ಒಡವೆಗಳನ್ನು, ತನ್ನಲ್ಲಿದ್ದ ರತ್ನ, ವಸ್ತ್ರ, ಧನ, ಧಾನ್ಯಾದಿಗಳನ್ನು ಬ್ರಾಹ್ಮಣರಿಗೆ ಕೊಟ್ಟು ಕಾಲಿಂಜರ ಕ್ಷೇತ್ರದ ಅಲಂಕಾರಕ್ಕಾಗಿಯೂ ಅಲ್ಲಿ ಉದ್ಯಾನ ವನ ನಿರ್ಮಾಣಕ್ಕಾಗಿಯೂ ವಿಶೇಷ ಧನವನ್ನು ಕೊಟ್ಟಳು. ಬಳಿಕ ಆಕೆ ಕೃಷ್ಣಗಂಗಾ ತೀರ್ಥದ ಸಮೀಪದಲ್ಲಿ ವಿಧಿಪೂರ್ವಕವಾಗಿ ಚಿತೆಯನ್ನು ಸಿದ್ಧಪಡಿಸಲು ತನ್ನ ಶುದ್ಧಿಗಾಗಿಯೂ ಬೆಂಕಿಯನ್ನು ಹತ್ತಿಸಿದಳೆಂದು ನಿರ್ಣಯಿಸಿ ಆ ಪಾಂಚಾಲ ಬ್ರಾಹ್ಮಣನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಮುನಿಯೂ ಗುರುವೂ ಆದ ಸುಮಂತುವಿಗೂ ನಮಸ್ಕರಿಸಿ ಅವನೆದುರಿಗೆ ಕುಳಿತುಕೊಂಡನು.
ಪಾಂಚಾಲನು ಅಲ್ಲಿ ಮರಣಕ್ಕೆ ಮೊದಲು ಮಾಡಬೇಕಾದ ಕರ್ಮಗಳನ್ನು ಮಾಡಿ ಹಲವು ಗ್ರಾಮಗಳನ್ನು ಕೊಂಡುಕೊಂಡು ಮಥುರೆಯ ಬ್ರಾಹ್ಮಣರನ್ನು ಕರೆಯಿಸಿ ಅಲ್ಲೇ ಆ ಗ್ರಾಮಗಳನ್ನು ಬೇರೆಯ ವಸ್ತುಗಳನ್ನು ಅವರಿಗೆ ದಾನ ಮಾಡಿದನು. ಜಪ ಮಾಡುವುದರಿಂದ ದಿವ್ಯವಾದ ಈಶಾವಾಸ್ಯೋಪನಿಷನ್ ಮಂತ್ರವನ್ನು ಹೇಳಿಸಿ ಕೇಳಿ ಅವರಿಗೆ ಧನವನ್ನು ಕೊಟ್ಟು ಸತ್ರಕ್ಕಾಗಿಯೂ ತನಗೆ ಉತ್ತರ ಕ್ರಿಯೆಗೂ ಯಥಾವಿಧಿಯಾಗಿ ದ್ರವ್ಯವನ್ನು ವಿಭಾಗಿಸಿ ಕ್ಲಪ್ತ ಮಾಡಿಟ್ಟನು. ಕೃಷ್ಣತೀರ್ಥದಲ್ಲಿ ಸ್ನಾನವನ್ನು ಮಾಡಿ ದೇವನ ಸಂದರ್ಶನ ಪ್ರಣಾಮಗಳನ್ನು ಮಾಡಿ ಕಾಲಿಂಜರದಲ್ಲಿ ದೇವಾಲಯವನ್ನು ಕಟ್ಟಿಸಿ ಪೂಜೆಗೂ ಸತ್ರಕ್ಕೂ ಏರ್ಪಡಿಸುವಂತೆ ತನ್ನ ಜತೆಯವರಿಗೆ ಹೇಳಿ ಧರ್ಮಜ್ಞನಾದ ಆತನು ಶ್ರೇಷ್ಠನಾದ ಸುಮಂತುವಿನ ಪಾದಗಳನ್ನು ಹಿಡಿದುಕೊಂಡನು. ಸ್ವಾಮಿ, ತಮ್ಮ ಜ್ಞಾನವು ಅದ್ಭುತವಾಗಿ ರೋಮಾಂಚನವನ್ನುಂಟು ಮಾಡುವುದಾಗಿದೆ. ಪ್ರಭುವೇ, ನನಗೆ ಅಗಮ್ಯ ಗಮನದಿಂದಲೇ ಪಾಪ ಉಂಟಾಯಿತು. ಗುರುವೇ, ನಾನು ಮಥುರೆಗೆ ಬಂದ ಬಳಿಕ ಕುಲನಾಶಕವಾದ ಸಹೋದರಿ ಸಮಾಗಮವು ನನಗೆ ಘಟಿಸಿತು. ಮುನಿವರ್ಯರೇ, ತಾವು ನಿರ್ಮಲ ದೃಷ್ಟಿಯಿಂದ ನನ್ನನ್ನು ಮುಂಚೆಯೇ ನೋಡಿದಿರಿ. ನನ್ನ ದೇಹದಿಂದ ನಿತ್ಯವೂ ಸುರಿಯುತ್ತಿದ್ದ ಕ್ರಿಮಿಗಳು ಕೃಷ್ಣಗಂಗಾ ಪ್ರಭಾವದಿಂದ ನಾಶವಾಗಿ ನನ್ನ ದೇಹವು ಮತ್ತೆ ನಿರ್ಮಲವಾಗುತ್ತಿತ್ತು. ತಾವು ಅದೆಲ್ಲವನ್ನೂ ನೋಡಿ ನನ್ನನ್ನು ಮತ್ತೆ ಮತ್ತೆ ಕೇಳಿದಿರಿ. ನೀವು ಹೇಳಿದಂತೆ ನನಗೆ ಅಗಮ್ಯಾಗಮನ ಪಾತಕವು ನಿಜವಾಯಿತು. ಆ ಪಾಪದ ನಾನು ಅಗ್ನಿಯಲ್ಲಿ ದೇಹವನ್ನು ತ್ಯಜಿಸುತ್ತೇನೆ. ಸ್ವಾಮಿ, ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡಿ ಎಂದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 176ನೇ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.